ವೀಕ್ಷಕರೇ, ಈ ಒಂದು ವಿರೋಧ ಪಕ್ಷಗಳ ಗದ್ದಲದ ನಡುವೆ ಲೋಕಸಭೆಯಲ್ಲಿ ಏನ್ ಚರ್ಚೆ ಆಗ್ತಾ ಇದೆ? ಪರೀಕ್ಷಾ ಅಕ್ರಮದ ಒಂದು ತಡೆಯನ್ನ, ಅದರ ಒಂದು ತಿದ್ದುಪಡಿಯ ಮಸೂದೆಯನ್ನ ಕೂಡ ಮಂಡಿಸ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನ ಖಂಡಿಸಿ ಈ ಒಂದು ಪರೀಕ್ಷಾ ಅಕ್ರಮವನ್ನ ತಡೆಯಲಿಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಜೈಲು ಶಿಕ್ಷೆ, ಆನಂತರ ದಂಡವನ್ನ ವಿಧಿಸುವಂತ ಒಂದು ಮಸೂದೆಯನ್ನ ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ವಿಪಕ್ಷಗಳ ಒಂದು ಗದ್ದಲವನ್ನ ಕೂಡ ನಡೀತಾ ಇದೆ. ಯಾಕಂದ್ರೆ ಅದರ ಒಂದು ಕೋಲಾಹಲದ ನಡುವೆ ಇದರ ಒಂದು ಮಂಡನೆಯನ್ನ ಕೂಡ ಆಗ್ತಾ ಇದೆ. ಯಾಕಂದ್ರೆ ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಈ ಒಂದು ಪರೀಕ್ಷೆ ಅಕ್ರಮವನ್ನ ತಡೆ ಹಿಡಿಯಲಿಕ್ಕೆ ನೂತನವಾದಂತಹ ಒಂದು ತಿದ್ದುಪಡಿ ಮಸೂದೆಯನ್ನ ಮಂಡನೆ ಮಾಡಬೇಕಂತ ಹೇಳಿ ಒಂದು ಮೋದಿ ಅವರು ಕೂಡ ಹೇಳಿದ್ದಾರೆ. ಯಾಕಂದ್ರೆ ಈ ಒಂದು ತಿದ್ದುಪಡಿ ಮಸೂದೆಗೆ ಕೇಂದ್ರದ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಒಪ್ಪಂದವನ್ನು ಕೂಡ ಆಗಿದೆ. ಯಾಕಂದ್ರೆ ಈ ಒಂದು ಒಪ್ಪಂದದ ಮಸೂದೆಯನ್ನ 2026ರಲ್ಲಿ ಕೇಂದ್ರ ಸಚಿವರಾದಂತಹ ಜಿತೇಂದ್ರ ಸಿಂಗ್ ರವರು ಲೋಕಸಭೆಯಲ್ಲಿ ಮಂಡನೆಯನ್ನ ಕೂಡ ಮಾಡಿದ್ರು. ಯಾಕಂದ್ರೆ ಈ ಒಂದು ಮಸೂದೆ ಮಂಡನೆಯ ಸಂದರ್ಭದಲ್ಲಿ ವಿರೋಧ ಪಕ್ಷದ ಪ್ರತಿಭಟನಾಕಾರರು ವಿದ್ಯಾರ್ಥಿಗಳ ಮೇಲೆ ಒಂದು ಪೊಲೀಸ್ ದೌರ್ಜನ್ಯನ ಕೂಡ ಖಂಡಿಸಿ ಆ ಒಂದು ಸಭೆಯಲ್ಲಿ ಇದರ ಒಂದು ಘೋಷಣೆಯನ್ನ ಕೂಡ ಖಂಡಿಸಿದರು. ಯಾಕಂದ್ರೆ ನೀವು ನೋಡಬಹುದು, ಆ ಒಂದು ಸದನದ ಗದ್ದಲದಲ್ಲಿ ಆ ಒಂದು ಕೋಲಾಹಲದ ನಡುವೆ ಇರುವಂತಹ ಒಂದು ಪರೀಕ್ಷಾ ಗದ್ದಲ, ಅದರ ಒಂದು ತಿದ್ದುಪಡಿ ಮಸೂದೆನೆ ಯಾವ ರೀತಿ ಮಂಡಿಸಿದ್ರೆ ಅಂದ್ರೆ ಲೋಕಸಭೆ ಹಾಗೂ ರಾಜ್ಯಸಭೆಗಳಲ್ಲಿ ಚರ್ಚೆ ಆಗ್ತಾ ಇದಾವೆ. ಅದರ ನಡುವೆನೇ ಅಂಗೀಕಾರವಾಗಬೇಕಾಗಿದೆ ಅದು. ಯಾಕಂದ್ರೆ ಒಂದು ಪರೀಕ್ಷೆ ಅಕ್ರಮ ತಡೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ತಿದ್ದುಪಡಿ ಕಾಯ್ದೆಗಳು ತರಬಹುದಾಗಿತ್ತಲ್ಲ. ಯಾಕಂದ್ರೆ ಇದನ್ನು ಕೂಡ ಒಂದು ನೂತನವಾದಂತಹ ಮಸೂದೆಗೆ ಒಳಗಾಗಿದೆ. ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಿಲ್ವಾ? ನೀವು ಮಾಡಬಹುದಿತ್ತಲ್ಲ, ಎಲ್ಲಿದ್ರಿ ಎಲ್ಲರೂ ಕೂಡ? ಯಾಕಂದ್ರೆ ಇಲ್ಲಿ ವಿರೋಧ ಪಕ್ಷದ ನಾಯಕರು ನಮ್ಮ ಜನ ಹೋರಾಟ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಇದ್ರಿ. ಯಾಕಂದ್ರೆ ಈ ಒಂದು ಲೋಕಸಭೆಯಲ್ಲಿ ಮಂಡಿಸಲಾಗಿರುವಂತಹ ಪರೀಕ್ಷೆ ಅಕ್ರಮದ ತಿದ್ದುಪಡಿ ಮಸೂದೆಯಲ್ಲಿ ಇದರ ಒಂದು ಅಕ್ರಮವನ್ನ ಕೂಡ ತಡಿಬಹುದಾಗಿತ್ತಲ್ಲ ನೀವು. ಯಾಕಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ನೋಡಬಹುದು ನೀವು, ಈ ಒಂದು ಅಕ್ರಮವನ್ನ ಮಾಡೋದಕ್ಕಿಂತ ಮುಂಚೆ ವಿರೋಧ ಪಕ್ಷದ ನಾಯಕರು ಏನ್ ಮಾಡಿದ್ರು? ಯಾಕಂದ್ರೆ ಅಲ್ಲಿ ಪೊಲೀಸರು ದೌರ್ಜನ್ಯನ ಕೂಡ ಮಾಡಿದ್ರು. ವಿದ್ಯಾರ್ಥಿಗಳ ಒಂದು ಮಸೂದೆಯನ್ನ ಕೂಡ ಖಂಡಿಸಬೇಕಾಗಿತ್ತು ಅವಾಗ. ಯಾಕಂದ್ರೆ ಇವತ್ತು ಹೋರಾಡಿದ್ರಿ, ಸುಪ್ರೀಂ ಕೋರ್ಟ್ ಆದೇಶ ಎಲ್ಲಿಗೆ ಬಂತು? ಇಂದಿರಾ ಗಾಂಧಿ ಕಾಲದಲ್ಲಿ ಇದ್ದಾಗ ಏನ್ ಮಾಡಿದ್ರು ಹೇಳಿ? 1974-73 ಸಂದರ್ಭದಲ್ಲಿ ಏನು ಮಾಡಿದ್ರು? ಈ ಒಂದು ತಿದ್ದುಪಡಿ ಅಂಗೀಕಾರದ ಒಂದು ಮಸೂದೆಯನ್ನ ಕೂಡ ತರಬಹುದಾಗಿತ್ತು ನೀವು. ಯಾಕಂದ್ರೆ ಪ್ರತಿಪಕ್ಷದ ನಾಯಕರು ಇವತ್ತಿನ ದಿನ ಏನ್ ಮಾಡಿದ್ರು? ಈ ಒಂದು ಪ್ರತಿಪಕ್ಷದ ನಾಯಕರು ಇದ್ರ ಬಗ್ಗೆ ಸಭೆಯನ್ನ ಕೂಡ ಮಾಡಿದ್ರಿ. ಈ ಒಂದು ಮಂಡನೆಯನ್ನ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹೋರಾಟವನ್ನ ಕೂಡ ಮಾಡ್ತಾ ಇದ್ದೀರಾ. ಯಾಕಂದ್ರೆ ಈ ಒಂದು ಪರೀಕ್ಷಾ ಕ್ರಮದ ಸಾಗಣೆಯಲ್ಲಿ ಈ ಒಂದು ಹೋರಾಟ ಮಾಡುವಂತ ಒಂದು ಸಭೆಯನ್ನ ಕೂಡ ಹಮ್ಮಿಕೊಂಡಿದ್ರಿ ನೀವು. ಪ್ರತಿಯೊಬ್ಬ ಶಾಸಕರು ಕೂಡ ಮಾಡಬಹುದಿತ್ತು ಇಲ್ಲಿ. ಯಾಕಂದ್ರೆ ಇಲ್ಲಿ ಜೈಲು ಶಿಕ್ಷೆ, ಆನಂತರ ದಂಡವನ್ನ ವಿಧಿಸುವಂತ ಒಂದು ಕ್ರಮವನ್ನ ಕೂಡ ಹಮ್ಮಿಕೊಂಡ್ರಿ ಇಲ್ಲಿ ಸಭೆಯಲ್ಲಿ ಮಸೂದೆಯನ್ನ ಖಂಡಿಸುವಂತ ಸಭೆಯ ಅಧ್ಯಕ್ಷರು ಕೂಡ ನಿಮಗಾದ್ರೂ ಒಂದು ಬುದ್ಧಿಯನ್ನ ಬರಬಹುದಾಗಿತ್ತಲ್ವಾ? ನೀವು ಅದನ್ನ ಖಂಡಿಸುವಂತ ಒಂದು ಸಂದರ್ಭ ಎಲ್ಲಿತ್ತು? ಇಲ್ಲಿನೂ ಕೂಡ ಮಾಡಬಹುದು. ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನ ತಡೆಯುವಂತ ಈ ಒಂದು ಸಂದರ್ಭದಲ್ಲಿ ಅಲ್ಲಿನ ಕೇಂದ್ರದ ತನಿಖಾ ಸಂಸ್ಥೆಗಳು ಕೂಡ ನೆರವೇರಿಸಬಹುದಾಗಿತ್ತಲ್ಲ. ಯಾಕಂದ್ರೆ ಈ ಒಂದು ತನಿಖೆಯನ್ನ ಕನಿಷ್ಠ 2 ತಿಂಗಳಲ್ಲಿ ಸಂಪೂರ್ಣವಾಗಿ ನೀವು ಅದನ್ನ ಪೂರ್ಣಗೊಳಿಸಬೇಕಾಗಿತ್ತು. ನೀವು ಅದನ್ನ ಯಾಕೆ ಮಾಡಲಿಲ್ಲ ಆ ಸಂದರ್ಭದಲ್ಲಿ? ಈ ಒಂದು ಕೇಂದ್ರ ಸರ್ಕಾರ ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ವಿಶೇಷವಾದಂತಹ ಒಂದು ಟಾಸ್ಕ್ ಫೋರ್ಸ್ ಅನ್ನ ಕೂಡ ರಚನೆ ಮಾಡಬೇಕಾಗಿತ್ತು. ಯಾಕಂದ್ರೆ ಎಲ್ಲಾ ಜನರಿಗೆ ಈ ಒಂದು ಅವಕಾಶವನ್ನ ಕೂಡ ಯಾಕೆ ಕಲ್ಪಿಸಲಿಲ್ಲ ನೀವು? ಇದ್ರ ಬಗ್ಗೆ ಪ್ರತಿಪಕ್ಷದ ನಾಯಕರಾದ್ರೂ ಚರ್ಚೆ ಮಾಡಬಹುದಾಗಿತ್ತು. ಈ ಒಂದು ಲೋಕಸಭೆಯ ಸದನದಲ್ಲಿ ಈ ಒಂದು ಪರೀಕ್ಷಾ ಅಕ್ರಮದ ತಡೆಯ ಒಂದು ಗದ್ದಲದಲ್ಲಿ ಲೋಕಸಭೆಯ ಸಭಾಧ್ಯಕ್ಷರಾದಂತ ಓಂ ಬಿರ್ಲಾರವರು ಕೂಡ ಮಧ್ಯಾಹ್ನದ ಸಂದರ್ಭದಲ್ಲಿ ಒಂದು ಮಾತನ್ನ ಕೂಡ ಹೇಳಿದ್ರು. ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನು ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಹಾಕಿ. ತಪ್ಪದೇ ಈ ಒಂದು ಮಾಹಿತಿಗೆ ಎಲ್ಲರೂ ಲೈಕ್ ಮಾಡಿ. ಮುಂದಿನ ಒಂದು ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ.